ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಇಂದಿನ ಈ ಒಂದು ಆನ್ಲೈನ್ ತರಗತಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತೇನೆ. ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ. ಹುಷಾರಾಗಿರಿ, ಬಿ ಸೇಫ್. ಹಿಂದಿನ ತರಗತಿಯಲ್ಲಿ ನಾವು ಅಲಿಪ್ತ ಚಳುವಳಿಯ ಬಗ್ಗೆ, ಅದರ ಅರ್ಥ, ಅಲಿಪ್ತ ಕೂಟದ ಬಗ್ಗೆ, ಅಲಿಪ್ತ ಚಳುವಳಿಯ ಬಗ್ಗೆ, ಅಲಿಪ್ತ ನೀತಿಯ ಬಗ್ಗೆ, ಅದು ಹುಟ್ಟೋಕೆ ಕಾರಣಗಳಿರಬಹುದು, ಅದರ ತತ್ವ ಸಿದ್ಧಾಂತಗಳಿರ್ಬೋದು, ಅದರ ಹಿಂದಿನ ವ್ಯಕ್ತಿಗಳಿರ್ಬೋದು, ಈ ಎಲ್ಲ ವಿಚಾರಗಳನ್ನು ನಾವು ಚರ್ಚೆ ಮಾಡಿದ್ದು. ಇಂದಿನ ಒಂದು ತರಗತಿಯಲ್ಲಿ ನಾವು ಈ ಒಂದು ಅಲಿಪ್ತ ಚಳುವಳಿ ಎನ್ನುವುದು ಹೇಗೆ ಬೆಳೆಯಿತು ಎನ್ನುವ ವಿಚಾರಗಳನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಅಥವಾ ಅಲಿಪ್ತ ನೀತಿಯನ್ನು ಹೊಂದಿದ್ದಂತಹ ದೇಶಗಳು ಯಾವ ರೀತಿ ಅಲಿಪ್ತ ಚಳುವಳಿಯನ್ನು ಹುಟ್ಟು ಹಾಕಿದೋ, ಅಂದರೆ ಸ್ಥಾಪನೆ ಮಾಡ್ದೋ, ಮತ್ತು ಅದು ಹೇಗೆ ಬೆಳೆಯಿತು. ಏಕೆಂದ್ರೆ ಅದು ಇವತ್ತಿಗೂ ಇದೆ. ಅಲಿಪ್ತ ಚಳುವಳಿ ಎನ್ನುವುದು ಶೀತಲ ಸಮರ ಇಲ್ಲ ಅಂತ ಹೇಳಿಬಿಟ್ಟು ಅಲಿಪ್ತ ನೀತಿ ಇಲ್ಲ ಅಂತ ಏನಲ್ಲ, ಅಲಿಪ್ತ ನೀತಿ ಇದೆ. ಅಂದ್ರೆ ಅರ್ಥ ಅದು ಹೇಗೆ ಬೆಳೆದುಕೊಂಡು ಬಂತು ಎನ್ನುವುದನ್ನು ನಾವು ಇವತ್ತು ಚರ್ಚೆ ಮಾಡುವ ಕೆಲಸವನ್ನು ಮಾಡೋಣ. ಆಕ್ಚುಲಿ ಈ ಒಂದು ಅಲಿಪ್ತ ನೀತಿಯನ್ನು ಪೋಷಿಸಿದಂತಹ ದೇಶಗಳು, ಅಲಿಪ್ತ ನೀತಿಯಲ್ಲಿ ನಂಬಿಕೆಯನ್ನು ಹೊಂದಿದ್ದಂತಹ ದೇಶಗಳು, ನಾನು ಆಗಲೇ ಹೇಳ್ದಂಗೆ ಭಾರತ ಇರ್ಬೋದು, ಈಜಿಪ್ಟ್ ಇರ್ಬೋದು, ಇಂಡೋನೇಷ್ಯಾ ಇರ್ಬೋದು, ನೇಪಾಳ ಇರ್ಬೋದು, ಓಕೆ, ಹೀಗೆ ಘಾನಾ ಇರ್ಬೋದು, ಬಹುತೇಕ ದೇಶಗಳು, ಆಫ್ರಿಕಾ ಮತ್ತು ಏಷ್ಯಾ ಖಂಡಗಳ ದೇಶಗಳು ಈ ಒಂದು ಅಲಿಪ್ತ ನೀತಿಯಲ್ಲಿ ತಮ್ಮ ಒಂದು ನಂಬಿಕೆಯನ್ನು, ತಮ್ಮ ಒಂದು ನಿಷ್ಠೆಯನ್ನು ತೋರಿಸಿದವು. ಹಾಗಾಗಿ ಅವು ಇದನ್ನು ಒಂದು ಕೂಟವನ್ನಾಗಿ ಸ್ಥಾಪನೆ ಮಾಡಬೇಕು, ಅಲಿಪ್ತ ನೀತಿಯನ್ನು ಹೊಂದಿರುವ ದೇಶಗಳ ಒಂದು ಗುಂಪನ್ನು ಸ್ಥಾಪನೆ ಮಾಡಬೇಕು, ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿಬಿಟ್ಟು ಅವು ಪ್ರಯತ್ನ ಪಟ್ಟು. ಆ ಒಂದು ಪ್ರಯತ್ನದ ಫಲ ಬಾಂಡುಂಗ್ ಸಮ್ಮೇಳನ 1955ರಲ್ಲಿ ಇಂಡೋನೇಷ್ಯಾದ ಒಂದು ನಗರ, ರಾಜಧಾನಿಯಾದಂತಹ ಬಾಂಡುಂಗ್ನಲ್ಲಿ ಈ ಅಲಿಪ್ತ ದೇಶಗಳ ಒಂದು ಸಮ್ಮೇಳನ ನಡೆಯಿತು. ಶೃಂಗಸಭೆ ಅಲ್ಲ, ಇದು ಸಮ್ಮೇಳನ ನಡೆಯಿತು. 1955ರ ಏಪ್ರಿಲ್ 18ರಿಂದ 24ರವರೆಗೆ ಈ ಒಂದು ಸಮ್ಮೇಳನ ನಡೆಯಿತು. ಇದರಲ್ಲಿ ಏಷ್ಯಾ ಮತ್ತು ಆಫ್ರಿಕಾದ ಸುಮಾರು 29 ದೇಶಗಳ ಪ್ರತಿನಿಧಿಗಳು ಭಾಗವಹಿಸಿದ್ರು. ನೋಡಿ, ಬಹುತೇಕ ಏಷ್ಯಾ ಮತ್ತು ಆಫ್ರಿಕಾ ದೇಶಗಳೇ. ಯಾಕೆಂದ್ರೆ ಯುರೋಪ್ ಇರ್ಬೋದು, ಅವರೆಲ್ಲ ಇಲ್ಲ ರಷ್ಯಾದ ಹಿಂದೆ ಇದ್ದಾವೆ ಅಥವಾ ಅಮೆರಿಕದ ಹಿಂದೆ ಇದ್ದಾವೆ. ಆದರೆ ಬಹುತೇಕ ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳ ದೇಶಗಳು ಈ ಬಣ ರಾಜಕೀಯದಲ್ಲಿ ಪಾಲ್ಗೊಂಡಿರಲಿಲ್ಲ. ಹಾಗಾಗಿ ಅವು ಅಲಿಪ್ತ ನೀತಿಯ ಕಡೆ ಇದ್ದು. ಸೊ ಆ ದೇಶಗಳ ಜನ ಪ್ರತಿನಿಧಿಗಳು ಈ ಒಂದು ಬಾಂಡುಂಗ್ ಸಮ್ಮೇಳನದಲ್ಲಿ ಭಾಗವಹಿಸಿದ್ರು. ಇದನ್ನು ಇಂಡೋನೇಷ್ಯಾದ ಅಧ್ಯಕ್ಷನಾದಂತಹ ಸುಕಾರ್ನೋ ಎನ್ನುವವರೇ ಅಧ್ಯಕ್ಷತೆಯನ್ನು ವಹಿಸಿದ್ರು. ಮತ್ತು ಈ ಒಂದು ಸಮ್ಮೇಳನವನ್ನು ಆಯೋಜನೆ ಮಾಡಿದವರು ಅವರೇ. ಯಾರು? ಇಂಡೋನೇಷ್ಯಾದ ಅಧ್ಯಕ್ಷರಾದಂತಹ ಡಾಕ್ಟರ್ ಸುಕಾರ್ನೋ ಅಂತ ಹೇಳಿಬಿಟ್ಟು. ಇದರಲ್ಲಿ ಭಾರತದ ಪ್ರಧಾನಮಂತ್ರಿಯಾಗಿದ್ದಂತಹ ಆಗ ಜವಾಹರ್ಲಾಲ್ ನೆಹರೂರವರು ಪಾಲ್ಗೊಂಡಿದ್ರು. ಈಜಿಪ್ಟಿನ ಅಧ್ಯಕ್ಷನಾಗಿದ್ದಂತಹ ಅಬ್ದುಲ್ ನಾಸಿರ್ ಪಾಲ್ಗೊಂಡಿದ್ರು. ಅಬ್ದುಲ್ ನಾಸಿರ್ ಈ ಸೂಯಸ್ ಕಾಲುವೆಯನ್ನು ರಾಷ್ಟ್ರೀಕರಣ ಮಾಡ್ಕೊಂಡಿದ್ರು ಅಂತ ಮಾತಾಡಿದ್ದು ಜ್ಞಾಪಕ ಇದೆಯಾ? ಅದೇ ವ್ಯಕ್ತಿ. ಓಕೆ, ಈಜಿಪ್ಟಿನ ಅಧ್ಯಕ್ಷ ಅಬ್ದುಲ್ ನಾಸಿರ್ ಭಾಗವಹಿಸಿದ್ರು. ಯುಗೋಸ್ಲಾವಿಯಾದ ಅಧ್ಯಕ್ಷ ಮಾರ್ಷಲ್ ಟೀಟೋ ಅವರು ಭಾಗವಹಿಸಿದ್ರು. ಘಾನಾ, ಆಫ್ರಿಕಾದ ಒಂದು ದೇಶ, ಘಾನಾದ ಅಧ್ಯಕ್ಷ ಕ್ವಾಮ್ ರುಕಾಮೆ ಎನ್ನುವವರಿದ್ರು. ಮತ್ತು ನೇಪಾಳದ ದೊರೆ ವಿಕ್ರಮ್ ಶಾ, ಇವರೆಲ್ಲ ತುಂಬಾ ಪ್ರಮುಖರು. ಇವರೆಲ್ಲ ಒಂಥರ ಅಲಿಪ್ತ ಚಳುವಳಿಯ ಪ್ರವರ್ತಕರು ಅಂತ ನಾವು ಹೇಳ್ಬೋದು. ಅಲಿಪ್ತ ಚಳುವಳಿಯನ್ನು ಆರಂಭ ಮಾಡಿದ ಪುರುಷರು ಇವರು ಅಂತ ನಾವು ಹೇಳ್ಬೋದು. ಸೊ ಇವರು ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿದ್ರು. ಬಾಂಡುಂಗ್ ಸಮ್ಮೇಳನದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ನೋಡಿ, ಇದು ಬಾಂಡುಂಗ್ ಸಮ್ಮೇಳನದ ಒಂದು ಚಿತ್ರ. ಇಂಡೋನೇಷ್ಯಾದ ಅಧ್ಯಕ್ಷ ಇಲ್ಲಿದ್ದಾರೆ, ಡಾಕ್ಟರ್ ಸುಕಾರ್ನೋ. ಭಾರತದ ಪ್ರಧಾನಿ ನೆಹರೂರವರು ಕೂತಿದ್ದಾರೆ. ನೋಡಿ, 55ರಲ್ಲೇ ಯು ಕ್ಯಾನ್ ಸಿ ದೇ ವರ್ ಆಲ್ ವೇರಿಂಗ್ ಹೆಡ್ಫೋನ್ಸ್. ರೈಟ್. ಇದು ಗುನಿಯಾ ಎನ್ನುವಂತಹ ದಕ್ಷಿಣ ಆಫ್ರಿಕಾ ಖಂಡದ ದೇಶದ ವ್ಯಕ್ತಿ, ಅಧ್ಯಕ್ಷ. ಸೊ ಇದು ಬಾಂಡುಂಗ್ ಸಮ್ಮೇಳನದ ಒಂದು ಚಿತ್ರ. ರೈಟ್. ಈ ಒಂದು ಬಾಂಡುಂಗ್ ಸಮ್ಮೇಳನದಲ್ಲಿ 1955 ರಲ್ಲಿ
ಏನು ಸುಮಾರು 29 ಅಲಿಪ್ತ ದೇಶಗಳ ಅಲಿಪ್ತ ನೀತಿಯಲ್ಲಿ ನಂಬಿಕೆ ಹೊಂದಿದ್ದಂತಹ ದೇಶಗಳ ಪ್ರತಿನಿಧಿಗಳು ಭಾಗವಹಿಸಿದ್ರು. ಇದು ಸಾಕಷ್ಟು ಚರ್ಚೆಯನ್ನು ಮಾಡಿ ಹಲವಾರು ತತ್ವಗಳನ್ನು ಮಂಡಿಸಿ ಅಂಗೀಕರಿಸಿಕೊಳ್ತು. ಅದರಲ್ಲಿ ಪ್ರಮುಖವಾಗಿ ಪಂಚಶೀಲ ತತ್ವಗಳು, ಹಿಂದಿನ ಕ್ಲಾಸಲ್ಲಿ ನಾನು ಹೇಳಿದ್ದೀನಿ ನೋಡಿ, ಪಂಚಶೀಲ ತತ್ವಗಳನ್ನು ಅದು ಮಂಡಿಸಿ ಅಂಗೀಕಾರ ಮಾಡಿಕೊಳ್ತು. ನಾವೆಲ್ಲರೂ ಪಂಚಶೀಲ ತತ್ವಗಳನ್ನು ಆಚರಣೆ ಮಾಡಬೇಕು. ಅಂದ್ರೆ ಬೇರೆ ದೇಶದ ಮೇಲೆ ಆಕ್ರಮಣ ಮಾಡಬಾರ್ದು, ಶಾಂತಿಯುತ ಸಹಬಾಳ್ವೆಯನ್ನು ಮಾಡಬೇಕು, ಬೇರೆ ದೇಶಗಳ ಆಂತರಿಕ ವ್ಯವಹಾರದಲ್ಲಿ ಹಸ್ತಕ್ಷೇಪ ಮಾಡಬಾರ್ದು, ಈ ರೀತಿಯ 5 ಅಂಶಗಳಿದಾವೆ ನೋಡಿ. ಮತ್ತು ವಸಾಹತುಶಾಹಿ ವಿರುದ್ಧ ಹೋರಾಟ ಮಾಡಬೇಕು. ಅಲ್ಲದೆ ನವವಸಾಹತುಶಾಹಿ ಅಂದ್ರೆ ವಸಾಹತುಶಾಹಿ ಅಂದ್ರೆ ಸಾಮಾನ್ಯವಾಗಿ ಯಾವುದೋ ಒಂದು ದೇಶ ಇನ್ಯಾವುದೋ ದೇಶದ ಮೇಲೆ ರಾಜಕೀಯ ಅಧಿಕಾರವನ್ನು ಸ್ಥಾಪನೆ ಮಾಡಿ ಅಲ್ಲಿನ ಆರ್ಥಿಕತೆಯ ಮೇಲೆ ತನ್ನ ನಿಯಂತ್ರಣವನ್ನು ಹೊಂದಿರುವಂತಹ ಒಂದು ವ್ಯವಸ್ಥೆ, ಅದು ವಸಾಹತುಶಾಹಿ. ಯಾವ ರೀತಿ ಬ್ರಿಟಿಷರು ಭಾರತದಲ್ಲಿ ತಮ್ಮ ಅಧಿಕಾರ ಸ್ಥಾಪನೆ ಮಾಡಿ ಭಾರತದ ಸಂಪತ್ತನ್ನು ಲೂಟಿ ಮಾಡಿರುವಂತ ಮಾತಾಡ್ದೋ, ಆದ್ರೆ ಅದು ವಸಾಹತುಶಾಹಿ ವ್ಯವಸ್ಥೆ ಹೆಚ್ಚು ಕಡಿಮೆ 1940-50 ದಶಕದಲ್ಲಿ ಕಡಿಮೆ ಆಗ್ತಾ ಬಂದಿತ್ತು. ಇನ್ನೊಂದು ಹೊಸದಾಗಿ ಬೆಳೀತಾ ಇತ್ತು, ಅದನ್ನೇ ನಾವು ನವ ವಸಾಹತುಶಾಹಿ ವ್ಯವಸ್ಥೆ ಅಂತ ಕರಿತೀವಿ. ಏನಿದು ನವ ವಸಾಹತುಶಾಹಿ ವ್ಯವಸ್ಥೆ ಅಂದ್ರೆ ಏನೂ ಇಲ್ಲ, ವಸಾಹತುಗಳ ರೂಪದಲ್ಲಿ ಅವರು ಬಂದು ನಮ್ಮ ಸಂಪತ್ತನ್ನು ಕೊಳ್ಳೆ ಹೊಡೆಯೋ ಪ್ರಯತ್ನ ಮಾಡಲ್ಲ. ಆದ್ರೆ ಈ ಬೃಹತ್ ರಾಷ್ಟ್ರೀಯ ಕಂಪನಿಗಳ ಮೂಲಕ, MNCಗಳು ಅಂತ ನೀವೇನು ಹೇಳ್ತೀರಾ, ಬಹುರಾಷ್ಟ್ರೀಯ ಕಂಪನಿಗಳ ಮೂಲಕ ಬಲಿಷ್ಠ ದೇಶಗಳು ಹಿಂದುಳಿದ ದೇಶಗಳಲ್ಲಿ ಹೂಡಿಕೆಯನ್ನು ಮಾಡಿ ಅಲ್ಲಿಂದ ಹೆಚ್ಚು ಲಾಭವನ್ನು ಮತ್ತು ಆ ದೇಶದ ಸಂಪತ್ತನ್ನು ಲೂಟಿ ಮಾಡುವ ಒಂದು ಪ್ರಯತ್ನ, ಹೊಸ ರೀತಿ, ಬೇರೆ ರೀತಿಯಲ್ಲಿ. ಅದು ನವವಸಾಹತುಶಾಹಿ. ಅದನ್ನು ವಿರೋಧ ಮಾಡಿರು. ಶಸ್ತ್ರೀಕರಣವನ್ನು ವಿರೋಧ ಮಾಡಿರು. ಏಕೆಂದ್ರೆ ಅಮೆರಿಕ ಮತ್ತು ರಷ್ಯಾದ ನೇತೃತ್ವದ ಬಣಗಳು ಆಗ ಶಸ್ತ್ರಾಸ್ತ್ರಗಳ ಪೈಪೋಟಿಯಲ್ಲಿ ತೊಡಗಿದ್ದು, ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಹ ಒಂದು ಕೆಟ್ಟ ಪೈಪೋಟಿಯಲ್ಲಿ ಅವು ನಿಂತಿದ್ದು. ಹಾಗಾಗಿ ಅದನ್ನು ಈ ಬಾಂಡುಂಗ್ ಸಮ್ಮೇಳನದಲ್ಲಿ ಅಲಿಪ್ತ ದೇಶಗಳು ವಿರೋಧ ಮಾಡಿದವು. ಮತ್ತು ನಿಮಗೆ ಜ್ಞಾಪಕ ಇರಲಿ, ಪ್ಯಾಲೆಸ್ಟೈನ್ ಬಿಕ್ಕಟ್ಟು ಅಥವಾ ಅರಬ್ ಇಸ್ರೇಲಿ ಸಂಘರ್ಷ ಅಂತ ನಾವೇನು ಹೇಳ್ತೀವಿ, ಪ್ಯಾಲೆಸ್ಟೈನ್ ಅನ್ನು ವಿಭಜನೆ ಮಾಡಿ ಇಸ್ರೇಲ್ ದೇಶವನ್ನು ನಿರ್ಮಾಣ ಮಾಡಿ ಯಹೂದಿಗಳಿಗೆ ಜಾಗ ಮಾಡಿ ಕೊಡ್ತಲ್ಲ ವಿಶ್ವಸಂಸ್ಥೆ 1948ರಲ್ಲಿ, ಅದು ಮುಂದೆ ಇಸ್ರೇಲ್ ಮತ್ತು ಅರಬರ ನಡುವೆ ಹೋರಾಟಕ್ಕೆ ಕಾರಣವಾಯಿತು. ಅದನ್ನೇ ನಾವು ಅರಬ್ ಇಸ್ರೇಲ್ ಸಂಘರ್ಷ ಅಂತ ಕರಿತೀವಿ, ಅಥವಾ ಪ್ಯಾಲೆಸ್ಟೈನ್ ಸಮಸ್ಯೆ ಅಂತ ನಾವು ಹೇಳ್ತೇವೆ. ಸೊ ಈ ಅಲಿಪ್ತ ದೇಶಗಳು ಪ್ಯಾಲೆಸ್ಟೈನ್ ಸಮಸ್ಯೆಗೆ ಪರಿಹಾರವನ್ನು ಕಂಡು ಹಿಡಿದುಕೊಳ್ಬೇಕು. ಅಂದ್ರೆ ಅರಬರ ಮತ್ತು ಇಸ್ರೇಲಿಗಳ ನಡುವೆ ನಡೆಯುತ್ತಿರುವಂತಹ ಈ ಹೋರಾಟಕ್ಕೆ ಅಂತ್ಯವನ್ನು ಹಾಡಬೇಕು ಅಂತ ವಿಶ್ವಸಂಸ್ಥೆಯನ್ನು ಈ ಸಮ್ಮೇಳನದ ಮೂಲಕ ಕೋರಿಕೊಂಡ್ರು. ವಿಪರ್ಯಾಸ ಅಂದ್ರೆ ಈ ಅರಬ್ ಇಸ್ರೇಲಿ ಸಂಘರ್ಷ ಇವತ್ತಿಗೂ ಮುಂದುವರೆದಿದೆ. ನಿಮಗೆ ಜ್ಞಾಪಕ ಇರ್ಬೋದು, ಹೋದ ವಾರ ಅರಬ್ ಇಸ್ರೇಲಿ ಗಾಜಾಪಟ್ಟಿಯಲ್ಲೆಲ್ಲ ಏನು ಹೋರಾಟ ನಡೀತಾ ಇತ್ತು, ಅದಕ್ಕೆ ಸದ್ಯಕ್ಕೆ ಶಾಂತಿ ವಿರಾಮ ದೊರೆತಿದೆ, ಯುದ್ಧ ವಿರಾಮ ಅಷ್ಟೇ. ಓಕೆ, ವೈಷಮ್ಯ ಹೋಗಿಲ್ಲ, ಇವತ್ತಿಗೂ ನಡೀತಾ ಇದೆ ಅದು. ಸೊ ಆ ಬಿಕ್ಕಟ್ಟನ್ನು ಪರಿಹರಿಸಿ ಅಂತ ವಿಶ್ವಸಂಸ್ಥೆಗೆ ಇವರು ದುಂಬಾಲ್ ಬಿದ್ರು. ಅಲ್ಲದೆ ಈ ರೀತಿಯಲ್ಲಿ ಒಂದು ಗುಂಪನ್ನು, ಒಂದು ಅಲಿಪ್ತ ಕೂಟವನ್ನು ಈ ಸಮ್ಮೇಳನದ ಮೂಲಕ ರಚನೆ ಮಾಡಿಕೊಳ್ಳಲಾಯಿತು. ಸೊ ಹೀಗೆ ಕೇವಲ ಹೆಚ್ಚು ಕಡಿಮೆ ಒಂದು 25-29 ದೇಶಗಳೊಂದಿಗೆ ಆರಂಭವಾದ ಈ ಒಂದು ಅಲಿಪ್ತ ಕೂಟ ಇವತ್ತು 120 ದೇಶಗಳನ್ನು ಹೊಂದಿದೆ. ನಾನು ಇಂದಿನ ತರಗತಿಯಲ್ಲಿ ನಿಮಗೆ ಹೇಳಿದ್ದೆ, ಇವತ್ತು ಅಲಿಪ್ತ ಚಳುವಳಿ 120 ಸದಸ್ಯ ದೇಶಗಳನ್ನು ಹೊಂದಿದೆ. 17 ದೇಶಗಳು ಏನದು ಅಬ್ಸರ್ವರ್ ಕಂಟ್ರೀಸ್, ವೀಕ್ಷಕ ದೇಶಗಳಾಗಿ ಭಾಗವಹಿಸ್ತಾ ಇದ್ದಾವೆ. ಸದಸ್ಯರಾಗಿಲ್ಲ ಅವರು, ಬಟ್ ದೇ ಹ್ಯಾವ್ ಸಮ್ ಇಂಟ್ರೆಸ್ಟ್, ಅವ್ರಿಗೇನೋ ಆಸಕ್ತಿ ಇದೆ, ಹಾಗಾಗಿ ಭಾಗವಹಿಸ್ತಾ ಇದ್ದಾವೆ. ಮತ್ತು ಸುಮಾರು 10 ಅಂತಾರಾಷ್ಟ್ರೀಯ ಸಂಘಟನೆಗಳು ವೀಕ್ಷಕರಾಗಿ ಭಾಗವಹಿಸ್ತಾ ಇದ್ದಾವೆ. ಸೊ ಅಂದ್ರೆ ನೋಡಿ, ಒಂದು 120, ಒಂದು 17, 137 ದೇಶಗಳು, ಹೆಚ್ಚು ಕಡಿಮೆ ಒಂದು 195-96 ದೇಶಗಳಲ್ಲಿ, ಪ್ರಪಂಚದಲ್ಲಿ 137 ದೇಶಗಳು ಅಲಿಪ್ತತೆಯಲ್ಲಿ ನಂಬಿಕೆಯನ್ನು ಹೊಂದಿದ್ದಾವೆ ಎನ್ನುವುದು ತುಂಬಾ ಪ್ರಮುಖವಾದದ್ದು. ಹಾಗಾಗಿ ಯಾವುದೇ ದೇಶ ಇದರ ಸದಸ್ಯನಾಗಬಹುದು, ಆದರೆ ಶಾಂತಿ ಬಯಸುವ ದೇಶವಾಗಿರಬೇಕು. ಯಾವುದೇ ಶಕ್ತಿ ಬಣಕ್ಕೆ ಸೇರಿರಬಾರದು,
ಶಕ್ತಿ ಬಣದಿಂದ ದೂರ ಇರಬೇಕು ಮತ್ತು ಶಾಂತಿಯನ್ನು ಬಯಸುವ ದೇಶವಾಗಬೇಕು ಮತ್ತು ಅಲಿಪ್ತ ದೇಶಗಳ ತತ್ವ ಸಿದ್ಧಾಂತಗಳನ್ನು ನಾನೇನು ಇಂದಿನ ತರಗತಿಯಲ್ಲಿ ಹೇಳಿದ್ದೀನಿ ಅಲ್ವಾ, ಆ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿರುವ ದೇಶಗಳು ಈ ಅಲಿಪ್ತ ಕೂಟದ ಸದಸ್ಯರಾಗೋಕೆ ಅವಕಾಶ ಇದೆ. ಸೊ ಇದನ್ನು ನಾವು ಬಾಂಡುಂಗ್ ಸಮ್ಮೇಳನದಲ್ಲಿ ನೋಡ್ತೇವೆ. ಇದು ಮೊಟ್ಟ ಮೊದಲನೆಯ ಸಮ್ಮೇಳನ ಅಷ್ಟೇ ಇದು. ಓಕೆ, ಸೊ ಹೀಗೆ ಸಮ್ಮೇಳನ ಅನ್ನೋದಾಯ್ತು, ಅಲಿಪ್ತ ಕೂಟ ಎನ್ನುವುದು ರಚನೆಯಾಯಿತು. ಆಗ ಇದ್ದದ್ದು ಬರೀ 25 ಸದಸ್ಯ ದೇಶಗಳು, ಒಂದು 3 ಜನ ಏನೋ ಅಬ್ಸರ್ವರ್ ದೇಶಗಳಿದ್ದು ಅಷ್ಟೇ. ಸೊ ಈ ಒಂದು ಅಲಿಪ್ತ ಕೂಟ ಏನು ಯೋಜನೆಯನ್ನು ರೂಪಿಸಿಕೊಳ್ತು ಅಂದ್ರೆ, ಪ್ರತಿ 3 ವರ್ಷಕ್ಕೊಮ್ಮೆ ಅಲಿಪ್ತ ಶೃಂಗಸಭೆಯನ್ನು ನಡೆಸಬೇಕು. ಎಲ್ಲ ಸದಸ್ಯ ದೇಶಗಳ ಮುಖ್ಯಸ್ಥರುಗಳು ಸೇರಿ ಒಂದು ಶೃಂಗಸಭೆಯನ್ನು ನಡೆಸಬೇಕು. ಎಷ್ಟು ವರ್ಷಕ್ಕೊಮ್ಮೆ? 3 ವರ್ಷಗಳಿಗೊಮ್ಮೆ ಸಭೆ ಸೇರಬೇಕು, ಶೃಂಗಸಭೆಗಳನ್ನು ನಡೆಸಬೇಕು. ಪ್ರಪಂಚಕ್ಕೆ ಸಂಬಂಧಿಸಿದಂತಹ ಮತ್ತು ಸದಸ್ಯ ದೇಶಗಳಿಗೆ ಸಂಬಂಧಿಸಿದಂತಹ ಹಲವಾರು ವಿಚಾರಗಳು, ಇದು ಕೇವಲ ರಾಜಕೀಯವಾದಂತಹ ಸಂಘಟನೆ ಅಲ್ಲ. ರಾಜಕೀಯ, ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಎಲ್ಲ ವಿಚಾರಗಳನ್ನು ಚರ್ಚಿಸುವ ಮತ್ತು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿದುಕೊಳ್ಳುವ ಸಲುವಾಗಿ ಸ್ಥಾಪನೆಯಾದಂತಹ ಒಂದು ಸಂಘಟನೆ. ಹಾಗಾಗಿ ಪ್ರತಿ 3 ವರ್ಷಕ್ಕೊಮ್ಮೆ ಸಭೆಯನ್ನು ಸೇರಬೇಕು, ಚರ್ಚೆಯನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ನಿರ್ಧಾರವನ್ನು ಮಾಡಿಕೊಂಡು, ಓಕೆ, ಸದಸ್ಯ ದೇಶದ ಅಧ್ಯಕ್ಷ ಇರ್ಬೋದು ಅಥವಾ ಪ್ರಧಾನಿಗಳಿರ್ಬೋದು, ಅದರಲ್ಲಿ ಭಾಗವಹಿಸಬೇಕು, ಚರ್ಚೆ ಮಾಡಬೇಕು ಅಂತ. ಸೊ 3 ವರ್ಷಗಳ ಕಾಲ, ಈಗ ಉದಾಹರಣೆಗೆ ಒಂದು ದೇಶದಲ್ಲಿ, ಭಾರತದಲ್ಲಿ ಅಲಿಪ್ತ ಶೃಂಗಸಭೆ ಆಯಿತು ಅಂದರೆ ಭಾರತದ ಪ್ರಧಾನಿಯೇ ಅದರ ಅಧ್ಯಕ್ಷರಾಗಿರ್ತಾರೆ ಮತ್ತು 3 ವರ್ಷ ಅದರ ಕಾರ್ಯದರ್ಶಿಯಾಗಿಯೂ ಸಹ ಕೆಲಸವನ್ನು ಮಾಡ್ತಾರೆ. ಸೊ ಹೀಗೆ ಅದರ ಒಂದು ವ್ಯವಸ್ಥೆಯನ್ನು ಅವರು ಮಾಡಿಕೊಂಡ್ರು. ಅದಾದ ನಂತರ ಅದರ ಶೃಂಗಸಭೆಗಳು ಆರಂಭವಾದವು. ಅಲಿಪ್ತ ಚಳುವಳಿಯ ಶೃಂಗಸಭೆಗಳು, ಸಮ್ಮಿಟ್ಸ್. ಶೃಂಗ ಅಂದ್ರೆ ಎತ್ತರದ್ದು ಅಂತ. ಶೃಂಗಸಭೆ ಅಂದ್ರೆ ಈ ದೇಶಗಳ ಮಧ್ಯೆ ಹಲವಾರು ಹಂತಗಳಲ್ಲಿ ಮಾತುಕತೆಗಳಾಗ್ತವೆ. ಅಧಿಕಾರಿಗಳ ಹಂತದ ಮಾತುಕತೆ, ಸೆಕ್ರೆಟರಿ ಹಂತದ ಮಾತುಕತೆಗಳು, ಆಮೇಲೆ ವಿದೇಶಾಂಗ ಸಚಿವರ ಮಟ್ಟದ ಮಾತುಕತೆಗಳು, ಹೀಗೆ ಹಂತಗಳು. ಆದರೆ ನೇರವಾಗಿ ದೇಶದ ಮುಖ್ಯಸ್ಥರ ನಡುವೆ ಮಾತುಕತೆಗಳಾದ್ರೆ, ಉದಾಹರಣೆಗೆ ಭಾರತದ ಪ್ರಧಾನಿ ಮತ್ತು ಅಮೆರಿಕದ ಅಧ್ಯಕ್ಷರ ನಡುವೆ ಮಾತುಕತೆ ಆದರೆ ಅದನ್ನು ನಾವು ಶೃಂಗಸಭೆ ಅಂತ ಕರಿತೀವಿ. ಉನ್ನತವಾದ ಸಭೆ ಅಂತ ಅರ್ಥ ಅಷ್ಟೇ. ಸೊ ಈ ಶೃಂಗಸಭೆಗಳನ್ನು ಆರಂಭ ಮಾಡೋಕೆ ಅವರು ಮುಂದಾದರು. ಸೊ ಆ ಶೃಂಗಸಭೆಗಳು ಎಲ್ಲಿ ನಡೆದೋ, ಹೇಗೆ ನಡೆದೋ, ಯಾವಾಗ ನಡೆದೋ ನೋಡಿ. ಇದು ಮೊಟ್ಟ ಮೊದಲನೆಯ ಅಲಿಪ್ತ ಶೃಂಗಸಭೆ ನಡೆದದ್ದು 1961ರಲ್ಲಿ. ಇದು ಯುಗೋಸ್ಲಾವಿಯಾದ ಬೆಲ್ಗ್ರೇಡ್ ನಗರದಲ್ಲಿ ನಡೆಯಿತು. ಅದರ ಒಂದು ಚಿತ್ರ ಇದು. 1961ರ ಮೊಟ್ಟ ಮೊದಲ ನ್ಯಾಮ್ ಅಂದ್ರೆ ಶಾರ್ಟ್ ಆಗಿ ನಾನ್ ಅಲೈಡ್ ಮೂವ್ಮೆಂಟ್ ಅಂತ. ಸೊ ಅದರ ಶೃಂಗಸಭೆಯ ಒಂದು ಚಿತ್ರ. ರೈಟ್, ಈ ಪಟ್ಟಿಯನ್ನು ನೋಡಿ. ಇದರಲ್ಲಿ ನ್ಯಾಮ್ ಶೃಂಗಸಭೆಗಳು ನಡೆದ ಒಂದು ಪಟ್ಟಿ ಇದೆ ನಿಮಗೆ. ಕ್ರಮ ಸಂಖ್ಯೆ, ಸಿಟಿ ಎಲ್ಲಾಯಿತು ಅಂತ, ಯಾವ ದೇಶ, ಯಾವ ವರ್ಷ, ಎಷ್ಟು ಸದಸ್ಯ ದೇಶಗಳಿದ್ದೋ ಮತ್ತು ವೀಕ್ಷಕ ದೇಶಗಳು ಎಷ್ಟಿದ್ದೋ ಅಂತ ಇಲ್ಲೊಂದು ನಾನು ಪಟ್ಟಿ ಮಾಡಿದ್ದೇನೆ. ಸೊ ಮೊದಲನೆಯ ಒಂದು ಶೃಂಗಸಭೆ ಬೆಲ್ಗ್ರೇಡ್ನಲ್ಲಿ ನಡೆಯಿತು. ಅದು ಬಾಂಡುಂಗ್ ಸಮ್ಮೇಳನ, ಅದು ಬಿಡಿ, 1955ರಲ್ಲಿ ಆಗಿತ್ತು. ಇದು ಶೃಂಗಸಭೆ 1961ರಲ್ಲಿ. ಇದರ ಮೊದಲನೆಯ ಒಂದು ಶೃಂಗಸಭೆ ಎನ್ನುವುದು ಯುಗೋಸ್ಲಾವಿಯಾ ದೇಶ, ಯುರೋಪಿನ ಒಂದು ದೇಶ. ಓಕೆ, ಯುರೋಪಿನ ದೇಶವಾದಂತಹ ಯುಗೋಸ್ಲಾವಿಯಾದ ರಾಜಧಾನಿ ಬೆಲ್ಗ್ರೇಡ್ ಎಂಬಲ್ಲಿ ಇದರ ಮೊದಲನೇ ಶೃಂಗಸಭೆ ನಡೆಯಿತು. 25 ಸದಸ್ಯ ದೇಶಗಳು ಭಾಗವಹಿಸಿದ್ರು ಮತ್ತು 3 ಜನ ವೀಕ್ಷಕ ದೇಶಗಳಿದ್ರು, ಅಬ್ಸರ್ವರ್ಸ್ ಅಂತ ನಾವು ಹೇಳ್ತೀವಿ. ಸೊ ಇದೇ ಮೊಟ್ಟ ಮೊದಲನೆಯ ಒಂದು ಶೃಂಗಸಭೆ. ಯುಗೋಸ್ಲಾವಿಯಾದ ಅಧ್ಯಕ್ಷ ಮಾರ್ಷಲ್ ಟೀಟೋ ಇದರ ಅಧ್ಯಕ್ಷತೆಯನ್ನು ವಹಿಸಿದ್ರು. ಅಂದಿನ ಸಮಕಾಲೀನ ಜಗತ್ತಿನ ಹಲವಾರು ವಿಚಾರಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡಲಾಯಿತು. ವಿಶೇಷವಾಗಿ ನಿಶಸ್ತ್ರೀಕರಣದ ಬಗ್ಗೆ ಚರ್ಚೆ ಆಯಿತು, ವಸಾಹತುಗಳ ಬಗ್ಗೆ ಚರ್ಚೆ ಆಯಿತು. ನಾನು ಈ ಶೃಂಗಸಭೆಗಳಲ್ಲಿ ಏನೆಲ್ಲ ಚರ್ಚೆ ಮಾಡಿ ತೀರ್ಮಾನವನ್ನು ಕೈಗೊಳ್ಳಲಾಯಿತು ಅಂತ ಆಮೇಲೆ ಮಾತನಾಡ್ತೀನಿ. ಈಗ ಎಲ್ಲೆಲ್ಲಿ ಶೃಂಗಸಭೆಗಳಾದೋ ಅನ್ನುವುದನ್ನು ಮಾತ್ರ ಇಲ್ಲಿ ನಿಮ್ಮ ಮುಂದೆ ಪಟ್ಟಿ ಇಡ್ತೇನೆ. ರೈಟ್, ಅದು ಮೊದಲನೆಯದು. ಎರಡನೆಯ ಒಂದು ಶೃಂಗಸಭೆ ಕೈರೋ, ಈಜಿಪ್ಟ್ ದೇಶದ
ರಾಜಧಾನಿ ಕೈರೋನಲ್ಲಿ ನಡೆಯಿತು 1964ರಲ್ಲಿ. ಇಲ್ಲಿ 47 ದೇಶಗಳು ನೋಡಿ, 25 ಇದ್ದದ್ದು 47 ದೇಶಗಳಾದವು. 47 ದೇಶಗಳು ಪಾಲ್ಗೊಂಡಿದ್ದು. ವೀಕ್ಷಕ ದೇಶಗಳ ಬಗ್ಗೆ ಮಾಹಿತಿ ಇಲ್ಲ ಅಲ್ಲಿ. ಮೂರನೇದು ಲುಸಾಕಾ, ಜಾಂಬಿಯಾ, ಆಫ್ರಿಕಾ ಖಂಡದ ಒಂದು ದೇಶ ಜಾಂಬಿಯಾ. ಅಲ್ಲಿನ ಲುಸಾಕಾ ಎಂಬಲ್ಲಿ ಇದರ ಸಮ್ಮೇಳನ, ಮೂರನೆಯ ಒಂದು ಶೃಂಗಸಭೆ ನಡೆಯಿತು 70ರಲ್ಲಿ. 67ರಲ್ಲಿ ಆಗಲಿಲ್ಲ, ಹಲವಾರು ರೀತಿಯ ಕಾರಣಗಳಿಂದ. 70ರಲ್ಲಿ ಇದರ ಮೂರನೇ ಶೃಂಗಸಭೆ. ಇದರಲ್ಲಿ 56 ಜನ ಸದಸ್ಯರು ಮತ್ತು ಅಬ್ಸರ್ವರ್ಸ್ 9 ಜನ ಆಗಿದ್ರು. ನಾಲ್ಕನೆಯ ಒಂದು ಶೃಂಗಸಭೆ ಆಲ್ಜೀರ್ಸ್ನಲ್ಲಿ ನಡೆಯಿತು. ಇದು ಸಹ ಆಫ್ರಿಕಾ ಖಂಡದ ಒಂದು ದೇಶ. ಆಲ್ಜೀರಿಯಾ ದೇಶದ ಒಂದು ನಗರ ಆಲ್ಜೀರ್ಸ್ ಅಂತ. ಅಲ್ಲಿ ಈ ಶೃಂಗಸಭೆ ನಡೆಯಿತು 73ರಲ್ಲಿ. ಇದರಲ್ಲಿ 76 ಸದಸ್ಯ ದೇಶಗಳು ಭಾಗವಹಿಸಿದ್ರು. 76 ದೇಶಗಳು. ನೋಡಿ, ಬರ್ತಾ ಬರ್ತಾ ಈ ಸದಸ್ಯ ದೇಶಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅಂದ್ರೆ ಶೀತಲ ಸಮರದ ಕಾಲಘಟ್ಟದಲ್ಲಿಯೇ ಹಲವಾರು ದೇಶಗಳು ಸೋವಿಯತ್ ಕಡೆ ಸೇರದೆ, ಅಮೆರಿಕ ಕಡೆಗೆ ಸೇರದೆ, ಅಲಿಪ್ತ ಕೂಟದ ಕಡೆಗೆ ಸೇರ್ತಾ ಇದ್ದಾವೆ. ಅಂದ್ರೆ ಅರ್ಥ, ಅವರೆಲ್ಲ ಪ್ರಪಂಚದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಬೇಕು ಎನ್ನುವ ಧ್ಯೇಯೋದ್ದೇಶವನ್ನು ಹೊಂದಿದ್ರು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಬಣಗಳಿಗೆ ಸೇರಿದರೆ ದ್ವೇಷ, ಅಲಿಪ್ತ ಕೂಟಕ್ಕೆ ಸೇರಿದರೆ ಶಾಂತಿ, ಸಹಕಾರ. ಸೊ 5ನೆಯ ಶೃಂಗಸಭೆ ಶ್ರೀಲಂಕಾ ದೇಶದ ಕೊಲಂಬೋನಲ್ಲಿ ನಡೆಯಿತು 76ರಲ್ಲಿ. 86 ದೇಶಗಳು ಪಾಲ್ಗೊಂಡಿದ್ದು. ಈ ಸಂಖ್ಯೆ ಅಷ್ಟೇ ಹಾಗೆಯೇ ಮುಂದುವರಿಯಿತು ಅನ್ಕೊಳ್ಳೋಣ. 6ನೆಯ ಶೃಂಗಸಭೆ ಹವಾನಾ, ಕ್ಯೂಬಾ ಕೇಳಿದಿರಲ್ಲ, ಕ್ಯೂಬಾ ಕ್ಷಿಪಣಿ ಬಿಕ್ಕಟ್ಟು ಅಂತ ಹೇಳಿದ್ದೀನಲ್ಲ. ಕ್ಯೂಬಾ ದೇಶದ ರಾಜಧಾನಿ ಹವಾನಾ ಎಂಬಲ್ಲಿ ಇದರ 6ನೇ ಶೃಂಗಸಭೆ 79ರಲ್ಲಿ ನಡೆಯಿತು. 94 ಸದಸ್ಯ ದೇಶಗಳು ಭಾಗವಹಿಸಿದ್ದು. ಫಿಡೆಲ್ ಕ್ಯಾಸ್ಟ್ರೋ ಅದರ ಅಧ್ಯಕ್ಷತೆಯನ್ನು ವಹಿಸಿದ್ದ. 7ನೆಯ ಶೃಂಗಸಭೆ ಭಾರತದಲ್ಲಿ ನಡೆಯಿತು. ಭಾರತದಲ್ಲಿ ಈ ಒಂದು ಶೃಂಗಸಭೆ ನಡೆಯಿತು 1983ರಲ್ಲಿ. ಇಂದಿರಾ ಗಾಂಧಿಯವರಿದ್ರು. ಇಂದಿರಾ ಗಾಂಧಿಯವರೇ ಇದರ ಅಧ್ಯಕ್ಷತೆಯನ್ನು ವಹಿಸಿದ್ರು. ದೆಹಲಿಯಲ್ಲಿ ನಡೆಯಿತು. 101 ದೇಶಗಳು ಇದರಲ್ಲಿ ಭಾಗವಹಿಸಿದ್ರು. ನಂತರದ ಒಂದು ಶೃಂಗಸಭೆ ಹರಾರೆಯಲ್ಲಿ ನಡೆಯಿತು. ಹರಾರೆ ಜಿಂಬಾಬ್ವೆ ದೇಶ. ಇದು ಆಫ್ರಿಕಾ, ಗೊತ್ತಲ್ಲ, ಕ್ರಿಕೆಟ್ ಆಡುವ ದೇಶ ಜಿಂಬಾಬ್ವೆ. ಜಿಂಬಾಬ್ವೆಯ ಹರಾರೆ ಎಂಬಲ್ಲಿ ಇದರ 8ನೇ ಶೃಂಗಸಭೆ ನಡೆಯಿತು 1986ರಲ್ಲಿ. 101 ದೇಶಗಳು ಪಾಲ್ಗೊಂಡಿದ್ದು. ಅನಂತರದ ಶೃಂಗಸಭೆ ಬೆಲ್ಗ್ರೇಡ್ ಅಲ್ಲಾಯಿತು. ಬೆಲ್ಗ್ರೇಡ್ ಅದು ಯುಗೋಸ್ಲಾವಿಯಾದ ಒಂದು ಮೊದಲನೇ ಶೃಂಗಸಭೆ ನಡೆದಿತ್ತಲ್ಲ. ಸೊ ಅಲ್ಲೇ 9ನೆಯ ಶೃಂಗಸಭೆ ಎನ್ನುವುದು ಆಯಿತು 1989ರಲ್ಲಿ. 102 ದೇಶಗಳು ಅದರಲ್ಲಿ ಭಾಗವಹಿಸಿದ್ದು. 10ನೆಯ ಶೃಂಗಸಭೆ ಇಂಡೋನೇಷ್ಯಾದ ಜಕಾರ್ತಾ ಎಂಬಲ್ಲಿ ನಡೆಯಿತು. ಇಂಡೋನೇಷ್ಯಾದ ಜಕಾರ್ತಾ ಎಂಬಲ್ಲಿ 1992ರಲ್ಲಿ. ಅದರಲ್ಲಿ 102 ಸದಸ್ಯ ದೇಶಗಳು ಪಾಲ್ಗೊಂಡಿತ್ತು. ಸೊ ಇದಾದ ನಂತರ 11ನೆಯ ಶೃಂಗಸಭೆ ಕೊಲಂಬಿಯಾದ ಕಾರ್ಟಿಜೀನ್ ಎಂಬಲ್ಲಿ. ಇದು ಲ್ಯಾಟಿನ್ ಅಮೆರಿಕಾದ ದೇಶ ಕೊಲಂಬಿಯಾ. ಓಕೆ, ಅಲ್ಲಿ ಇದರ ಶೃಂಗಸಭೆ ಎನ್ನುವುದು ನಡೆಯಿತು. ಕೊಲಂಬಿಯಾ ದೇಶ, ಕಾರ್ಟಿಜಿನ್ ಎನ್ನುವುದು ನಗರ. ಅಲ್ಲಿ 1995ರಲ್ಲಿ ನಡೆಯಿತು. 115 ದೇಶಗಳು, ನೋಡಿ ಸಂಖ್ಯೆ ಜಾಸ್ತಿ ಆಗಿದೆ, 115 ದೇಶಗಳು ಪಾಲ್ಗೊಂಡಿದ್ದು. 12ನೆಯ ಶೃಂಗಸಭೆ ದಕ್ಷಿಣ ಆಫ್ರಿಕಾದ ಡರ್ಬನ್ ಅಲ್ಲಿ ನಡೆಯಿತು 1998ರಲ್ಲಿ. ಡರ್ಬನ್. ಓಕೆ, ಇವತ್ತಿಗಾಗಲೇ ಅಲ್ಲಿ ವರ್ಣಭೇದ ನೀತಿ ಅದೆಲ್ಲ ಸಂಪೂರ್ಣವಾಗಿ ನಿಂತು ಹೋಗಿತ್ತು. ನಮ್ಮ ನೆಲ್ಸನ್ ಮಂಡೇಲಾ ಅವರು ಅದರ ಅಧ್ಯಕ್ಷರಾಗಿ ಸಾಕಷ್ಟು ಬದಲಾವಣೆಗಳೇನಾಗ್ತಾ ಇದ್ದು. ಸೊ ಅಲ್ಲಿ ಶೃಂಗಸಭೆ ನಡೆಯಿತು. 117 ದೇಶಗಳು ಪಾಲ್ಗೊಂಡಿದ್ದು. 13ನೆಯ ಶೃಂಗಸಭೆ ಕೌಲಾಲಂಪುರದಲ್ಲಿ ನಡೆಯಿತು. ಮಲೇಷಿಯಾದ ರಾಜಧಾನಿ ಕೌಲಾಲಂಪುರ್ ಅಂತ ನಾವೇನು ಹೇಳ್ತೀವಿ, ಅಲ್ಲಿ ನಡೆಯಿತು. ಅಹಮದ್ ಬದಾವಿ ಎನ್ನುವರು ಅದರ ಪ್ರಧಾನಿ, ಅದರ ಅಧ್ಯಕ್ಷತೆಯನ್ನು ವಹಿಸಿದ್ರು 2003. ಅಲ್ಲೂ 117 ದೇಶಗಳು. ಕ್ಯೂಬಾದಲ್ಲಿ 14ನೆಯ ಸಮ್ಮೇಳನ ಇನ್ನೊಂದ್ಸಲ ನಡೆಯಿತು 2006ರಲ್ಲಿ ಕ್ಯಾಸ್ಟ್ರೋವಿನ ನೇತೃತ್ವದಲ್ಲಿಯೇ. ಅದರಲ್ಲಿಯೂ 117 ದೇಶಗಳು ಪಾಲ್ಗೊಂಡಿದ್ದು. 15ನೆಯ ಶೃಂಗಸಭೆ ಕೈರೋವಿನಲ್ಲಿ, ಈಜಿಪ್ಟಿನ ಕೈರೋವಿನಲ್ಲಿ 2009ರಲ್ಲಿ ನಡೆಯಿತು. 117 ದೇಶಗಳು ಪಾಲ್ಗೊಂಡಿದ್ದು. ಟೆಹರಾನ್ನಲ್ಲಿ
16ನೆಯ ಸಮ್ಮೇಳನ ಟೆಹರಾನ್ ಅಷ್ಟೇ, ಅದು ಬಾಕು ಅಲ್ಲ. ಟೆಹರಾನ್, ಇರಾನಿನ ರಾಜಧಾನಿ ಟೆಹರಾನ್ನಲ್ಲಿ ನಡೆಯಿತು 2012ರಲ್ಲಿ. 120 ದೇಶಗಳು ಪಾಲ್ಗೊಂಡಿದ್ದು. ಮತ್ತು 17ನೆಯ ಶೃಂಗಸಭೆ ವೆನೆಜುವೆಲಾ, ಇದು ಸಹ ಲ್ಯಾಟಿನ್ ಅಮೆರಿಕಾದ ದೇಶ, ಕಾರ್ಕಸ್ ಎನ್ನುವ ನಗರದಲ್ಲಿ ನಡೆಯಿತು 2015ರಲ್ಲಿ. 120 ದೇಶಗಳು ಮತ್ತು 17 ವೀಕ್ಷಕ ದೇಶಗಳಿದ್ದು. ಲಾಸ್ಟ್ ಅಂದರೆ 18ನೆಯ ಒಂದು ಶೃಂಗಸಭೆ ಬಾಕು ಎನ್ನುವ ಒಂದು ಸ್ಥಳದಲ್ಲಿ ನಡೆಯಿತು. ಅಜರ್ಜಬಾನ್ ಎನ್ನುವಂತಹ ಒಂದು ಯುರೋಪಿನ ಒಂದು ಸಣ್ಣ ದೇಶ ಅಜರ್ಜಬಾನ್, ಆ ದೇಶದ ಬಾಕು ಎನ್ನುವ ನಗರದಲ್ಲಿ ಅದು ನಡೆಯಿತು. 2019ರಲ್ಲಿ ನಡೆಯಿತು. 120 ದೇಶಗಳು ಇದರಲ್ಲಿ ಭಾಗವಹಿಸಿದ್ದು. ಭಾರತದ ವಿದೇಶಾಂಗ ಸಚಿವರೇನಿದ್ದಾರೆ, ಕಾರ್ಯದರ್ಶಿ ಸಚಿವರು ಜೈಶಂಕರ್ ಅವರು ಪಾಲ್ಗೊಂಡಿದ್ರು. ಮತ್ತು ನಮ್ಮ ಉಪ ರಾಷ್ಟ್ರಪತಿಗಳಾದಂತಹ ವೆಂಕಯ್ಯ ನಾಯ್ಡು ಅವರು ಪಾಲ್ಗೊಂಡಿದ್ರು 19ರಲ್ಲಿ ನಡೆದಂತಹ ಈ ಶೃಂಗಸಭೆಯಲ್ಲಿ. ನಮ್ಮ ಪ್ರಧಾನಮಂತ್ರಿಯವರು ಇದರಲ್ಲಿ ಪಾಲ್ಗೊಳ್ಳಿಲ್ಲ, ಆದರೆ 20ರಲ್ಲಿ ಈ ಒಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆ ಒಂದು ನ್ಯಾಮ್ ಶೃಂಗಸಭೆಯಲ್ಲಿ ಚರ್ಚೆ ಮಾಡಿದ್ರು ಪ್ರಧಾನಿ ಮೋದಿ ಅವರು. ಸೊ ಹೀಗೆ ಇತ್ತೀಚೆಗೆ ನಡೆದಂತಹ ಒಂದು ಶೃಂಗಸಭೆ ಅಂದರೆ ಅಜರ್ಜಬಾನ್ ದೇಶದ ಬಾಕು ಎನ್ನುವಂತಹ ನಗರದಲ್ಲಿ ನಡೆದಿದೆ 19ರಲ್ಲಿ. 22ಕ್ಕೆ ನೆಕ್ಸ್ಟ್ ಸಮ್ಮೇಳನ ಆಗಬೇಕಾಗಿದೆ. ಸದ್ಯಕ್ಕೆ ನನಗೆ ಅದು ಎಲ್ಲಿ ನಡೆಯುತ್ತೆ ಎನ್ನುವಂತಹ ಮಾಹಿತಿ ಸಿಕ್ಕಿಲ್ಲ. ಸಿಕ್ಕಿರೆ ನಿಮ್ಮ ಜೊತೆ ನಾನು ಹಂಚಿಕೊಳ್ತೇನೆ. ಸೊ 120 ದೇಶಗಳು ಮತ್ತು 17 ವೀಕ್ಷಕ ದೇಶಗಳು ಈ ಒಂದು 18ನೆಯ ಶೃಂಗಸಭೆಯಲ್ಲಿ ಪಾಲ್ಗೊಂಡಿದ್ದವು. ಓಕೆ, ಇದು ಪಟ್ಟಿ ಬಹುಶಃ ನಿಮಗೆ ಓಪನ್ ಆಗುತ್ತಾ ನೋಡಿ ನಾನು ಕಳಿಸ್ತೇನೆ. ಇದರಲ್ಲಿ ಈ ಸದಸ್ಯ ದೇಶಗಳ ಪಟ್ಟಿ ಇದೆ. 120 ದೇಶಗಳು ಅಂತ ನಾವೇನು ಹೇಳ್ತೀವಿ, ಆ 120 ದೇಶಗಳ ಪಟ್ಟಿ ಇದೆ. ಅದು ಓಪನ್ ಆಗಲಿಲ್ಲ ಅಂದರೆ ನಾನು ಸಪ್ರೇಟ್ ಆಗಿ ನಿಮಗೆ ಕಳಿಸ್ತೇನೆ, ನೀವು ಅದನ್ನು ನೋಡಿ. ಆಫ್ರಿಕಾ ದೇಶದ ಎಷ್ಟು ದೇಶಗಳಿದ್ದಾವೆ ಖಂಡದ, ಏಷ್ಯಾ ಖಂಡದ ಎಷ್ಟು ದೇಶಗಳಿದೆ, ಯುರೋಪಿನ ಖಂಡದ ಎಷ್ಟು ದೇಶಗಳಿದ್ದಾವೆ, ಲ್ಯಾಟಿನ್ ಅಮೆರಿಕಾದ ಎಷ್ಟು ದೇಶಗಳು ಅಲಿಪ್ತ ಕೂಟದಲ್ಲಿ ಇದ್ದಾವೆ ಅಂತ ನಿಮಗೆ ಗೊತ್ತಾಗುತ್ತೆ. ರೈಟ್. ಸೊ 18ನೆಯ ನ್ಯಾಮ್ ಸಮ್ಮೇಳನ ಅಜರ್ಜಬಾನ್ ನಲ್ಲಿ ಬಾಕುವಿನಲ್ಲಿ ಆಯ್ತು ಅಂತ ಹೇಳಿದೆ ಅಲ್ವಾ, ಅದರ ಒಂದು ಚಿತ್ರ ನೋಡಿ. ಅಕ್ಟೋಬರ್ 25, 26, 2019ರಲ್ಲಿ ಇದು ನಡೆಯಿತು. ಅದ್ಭುತವಾಗಿ ಕಾಣುತ್ತೆ ಚಿತ್ರ. ಓಕೆ, ರೈಟ್. ಇದು ಆ ಒಂದು ಸಮ್ಮೇಳನದ ಒಂದು ಚಿತ್ರ. ರೈಟ್. ಇದು ಸಹ ಮತ್ತೊಂದು ಚಿತ್ರ, ಅದೇ 18ನೇ ನ್ಯಾಮ್ ಸಮ್ಮೇಳನದ ಒಂದು ಚಿತ್ರ. ಸರಿ. ಸೊ ಆ ಸಮ್ಮೇಳನಗಳು ಎಲ್ಲೆಲ್ಲಿ ನಡೆದೋ ಅಂತ ನಾನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ, ಹೇಳಿದ್ದೇನೆ. ಇದೇ ಏನದು ಅಲಿಪ್ತ ಚಳುವಳಿಯ ಬೆಳವಣಿಗೆ ಅಂತ ನಾವು ಹೇಳ್ಬೋದು. ಈ ಶೃಂಗಸಭೆಗಳನ್ನು ನೀವು ಹೇಳ್ತಾ ಹೋದ್ರೆ ಅದೇ ಅಲಿಪ್ತ ಚಳುವಳಿಯ ಬೆಳವಣಿಗೆ. 61ರಿಂದ 55ರಲ್ಲಿ ಬಾಂಡುಂಗ್ ಸಮ್ಮೇಳನ, 61ರಲ್ಲಿ ಬೆಲ್ಗ್ರೇಡ್ ಸಮ್ಮೇಳನದಿಂದ ಹೇಗೆ ಈ ಒಂದು ಅಲಿಪ್ತ ಚಳುವಳಿ ಎನ್ನುವುದು ನಡೀತಾ ಇದೆ, ಬೆಳ್ಕೊಂಡು ಬಂದಿದೆ ಅನ್ನುವ ಒಂದು ವಿಚಾರ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಹಾಗಾದ್ರೆ ಈ ಅಲಿಪ್ತ ಶೃಂಗಸಭೆಗಳಲ್ಲಿ ಏನ್ ಚರ್ಚೆ ಮಾಡಿರಿ ಇವರು? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಚರ್ಚಿತ ವಿಚಾರಗಳೇನು, ಅವ್ರೇನ್ ಸಾಧನೆ ಮಾಡಿರು ಅಂತ ನೀವು ಹೇಳ್ಬೇಕು ಅಂದ್ರೆ ಈ ಚರ್ಚಿತ ವಿಚಾರಗಳನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಏನ್ ಬರೀ ಸುಮ್ಮನೆ ಹೋಗೋರು, ಪಿಕ್ನಿಕ್ ಮಾಡ್ಕೊಳ್ಳೋರು, ಏನೋ ಮಾತಾಡ್ಕೊಂಡು ಬರೋರು ಅಲ್ಲ. ಎಲ್ಲಾ ನ್ಯಾಮ್ ಶೃಂಗಸಭೆಗಳಲ್ಲಿ ಹಲವಾರು ಪ್ರಮುಖವಾದಂತಹ ವಿಚಾರಗಳನ್ನು ಚರ್ಚೆ ಮಾಡಿರು. ಅದರಲ್ಲಿಯೂ ಪ್ರಮುಖವಾಗಿ ಪ್ರಪಂಚದ ಜಾಗತಿಕ ಶಾಂತಿಯನ್ನು ಕದಡುವ ವಿಚಾರಗಳಿದ್ರೆ ಅವುಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿ ಇವರು ಚರ್ಚೆ ಮಾಡಿ ಆ ದೇಶಕ್ಕೋ ವಿಶ್ವಸಂಸ್ಥೆಗೋ ಮನವಿಯನ್ನು ಮಾಡೋರು. ಸಂದಿಗ್ಧತೆಯನ್ನು ಕಡಿಮೆ ಮಾಡಿ, ಸಂಘರ್ಷವನ್ನು ಕಡಿಮೆ ಮಾಡಿ, ಯುದ್ಧ ರೀತಿಯ ವಾತಾವರಣವನ್ನು ಕಡಿಮೆ ಮಾಡಿ, ಅದು ಶೀತಲ ಸಮರ ಕಾಲ ಇದ್ದಂತಹ ಘಟ್ಟದಲ್ಲಿ, ಮತ್ತು ಸದಸ್ಯ ದೇಶಗಳ ಸಮಸ್ಯೆಗಳು. ಸೊ ಹಾಗಾಗಿ ಏನನ್ನು ಚರ್ಚೆ ಮಾಡ್ತಾ ಇದ್ರು? ನಾನಿಲ್ಲಿ ಒಂದು ಪಟ್ಟಿಯನ್ನೇ ಕೊಟ್ಟಿದ್ದೇನೆ. ಸಾಮಾನ್ಯವಾಗಿ ಈ ಒಂದು ಅಲಿಪ್ತ ಕೂಟಗಳಲ್ಲಿ ಚರ್ಚಿತವಾದಂತಹ ಒಂದು ವಿಚಾರಗಳು ಅಂದ್ರೆ, ಒಂದು, ಶೀತಲ ಸಮರದ ಅಂತ್ಯದ ಬಗ್ಗೆ ಬಹುತೇಕ 1991ರವರೆಗೆ ಅಲಿಪ್ತ ಚಳುವಳಿಯ ಎಲ್ಲಾ ಶೃಂಗಸಭೆಗಳಲ್ಲಿ ಚರ್ಚೆಯಾದ ವಿಚಾರ ಅಂದ್ರೆ ಈ ಶೀತಲ ಸಮರವನ್ನು ಅಂತ್ಯ ಮಾಡಬೇಕು. ಅಂದ್ರೆ ಏನು ಶೀತಲ ಸಮರ ಅಂದ್ರೆ? ಅಮೆರಿಕ ಬಣ ಮತ್ತು ಸೋವಿಯತ್ ರಷ್ಯಾ ಬಣದ ನಡುವೆ ಇರುವಂತಹ ಒಂದು ಹೋರಾಟ, ಮಸುಕಿನ ಗುದ್ದಾಟ.
ಒಂದು ರೀತಿಯ ದ್ವೇಷ, ಹೌದಲ್ವಾ? ಸೊ ಅದನ್ನು ಕಡಿಮೆ ಮಾಡಬೇಕು ಅಂತ ಇವರು ಎಲ್ಲಾ ಶೃಂಗಸಭೆಗಳಲ್ಲಿ ಚರ್ಚೆ ಮಾಡಿರು, 61ರಿಂದ 91ರವರೆಗೆ. ಆಮೇಲೆ ಶೀತಲ ಸಮರ ಇಲ್ಲವಾಯಿತು, ನಿಮಗೆ ಗೊತ್ತಿದೆ. ಅದು ಒಂದು. ಎರಡನೆಯದಾಗಿ ನಿಶಸ್ತ್ರೀಕರಣ. ಏಕೆಂದ್ರೆ ಶಸ್ತ್ರೀಕರಣ ಪ್ರಪಂಚದಲ್ಲಿ ಶಾಂತಿಯನ್ನು ಹದಗೆಡಿಸುತ್ತೆ. ಹಾಗಾಗಿ ಎಲ್ಲಾ ದೇಶಗಳು ಶಸ್ತ್ರೀಕರಣವನ್ನು ತ್ಯಜಿಸಬೇಕು, ನಿಶಸ್ತ್ರೀಕರಣವನ್ನು ಜಾರಿಗೆ ತರಬೇಕು. ಶಸ್ತ್ರಾಸ್ತ್ರಗಳ ಪೈಪೋಟಿಯನ್ನು ಕಡಿಮೆ ಮಾಡಬೇಕು. ಅದರಲ್ಲಿಯೂ ಮನುಕುಲವನ್ನೇ ನಾಶಗೊಳಿಸುವಂತಹ ಸಮೂಹ ವಿನಾಶ ಅಸ್ತ್ರಗಳನ್ನು ಕೈ ಬಿಡಬೇಕು. ಅಣ್ವಸ್ತ್ರಗಳಿರಬಹುದು, ಕೆಮಿಕಲ್ ವೆಪನ್ಸ್ ಇರ್ಬೋದು, ರಾಸಾಯನಿಕ ಅಸ್ತ್ರಗಳಿರ್ಬೋದು, ಜೈವಿಕ ಅಸ್ತ್ರಗಳಿರ್ಬೋದು. ಬಹುಶಃ ಇವತ್ತು ಸಾಕಷ್ಟು ಚರ್ಚೆ ನಡೀತಾ ಇದೆ, ಈ ಕೊರೋನಾ ಒಂದು ಜೈವಿಕ ಅಸ್ತ್ರವಾಗಿ ಚೀನಾ ಬಳಸಿಕೊಳ್ತಾ ಇದೆ ಅಂತನೂ ಸಹ ಕೆಲವರು ಹೇಳ್ತಾ ಇದ್ದಾರೆ. ಅಂದ್ರೆ ನೋಡಿ, ಸೂಕ್ಷ್ಮಾಣುಗಳನ್ನು, ರೋಗಾಣುಗಳನ್ನು, ವೈರಸ್ಗಳನ್ನು ಶತ್ರು ದೇಶಗಳಲ್ಲಿ ಹರಡುವ ಮೂಲಕ ತನ್ನ ಸೇಡನ್ನು ತೀರಿಸಿಕೊಳ್ಳೋದು, ಅದರ ಆರ್ಥಿಕತೆಯನ್ನು ಸಂಪೂರ್ಣವಾಗಿ ದುರ್ಬಲಗೊಳಿಸುವಂತಹ ಒಂದು ಪ್ರಯತ್ನ. ಚೀನಾ ನಿಜವಾಗಿಯೂ ಚೀನಾದ ಲ್ಯಾಬಲ್ಲಿ ಅದು ಹುಟ್ಟಿ, ವುಹಾನ್ ಲ್ಯಾಬ್ನಲ್ಲಿ ಅದು ಹುಟ್ಟಿ ಹೊರಗಡೆ ಬಂದಿದ್ರೆ ಅದು ನಿಜವಾಗಿಯೂ ಈ ಒಂದು ಸಮೂಹ ವಿನಾಶ ಅಸ್ತ್ರವೇ ಚೀನಾ ಪ್ರಯೋಗಿಸಿರೋದು. ಸೊ ಹೀಗಾಗಿ ನಿಶಸ್ತ್ರೀಕರಣವನ್ನು ಜಾರಿಗೆ ತರಬೇಕು, ಶಸ್ತ್ರಾಸ್ತ್ರಗಳ ಪೈಪೋಟಿಯನ್ನು ಕಡಿಮೆ ಮಾಡಬೇಕು, ಶಸ್ತ್ರಾಸ್ತ್ರಗಳ ಉತ್ಪಾದನೆಯನ್ನು ಕಡಿಮೆ ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲಾ ಶೃಂಗಸಭೆಗಳಲ್ಲಿ ಈ ಅಲಿಪ್ತ ದೇಶಗಳು ಮನವಿಯನ್ನು ಮಾಡ್ತಾ ಇದ್ದಾವೆ, ಚರ್ಚೆ ಮಾಡ್ತಾ ಇದ್ದಾವೆ, ನಿರ್ಣಯಗಳನ್ನು ಅಂಗೀಕರಿಸ್ತಾ ಇದ್ದಾವೆ. ಆಮೇಲೆ ವಸಾಹತು ವಿಮೋಚನೆ ಬಗ್ಗೆ ಆರಂಭದಲ್ಲಿ 60ರ ದಶಕದಲ್ಲಿ ಇನ್ನೂ ಹಲವೆಡೆ ವಸಾಹತುಗಳೇನಿದ್ದೋ ಆ ವಸಾಹತುಗಳನ್ನು ವಿಮೋಚನೆ ಮಾಡಬೇಕು, ವಸಾಹತು ಸ್ವತಂತ್ರವನ್ನು ಕೊಡಬೇಕು, ಯಾವುದೇ ದೇಶ ಮತ್ತೊಂದು ದೇಶದ ಮೇಲೆ ಅಧಿಕಾರ ಮಾಡೋಕ್ಕೆ ಅಧಿಕಾರ ಇಲ್ಲ ಅಂತ ಹೇಳಿಬಿಟ್ಟು ಅವು ಚರ್ಚೆಯನ್ನು ಮಾಡಿದೋ. ವಸಾಹತುವನ್ನು ವಿಮೋಚನೆ ಮಾಡುವ ಸಲುವಾಗಿಯೂ ಅವು ಕೆಲಸವನ್ನು ಮಾಡಿದೋ. ಅದಾದ ನಂತರ ವಿಟೋ ಅಧಿಕಾರ ರದ್ದತಿ. ವೆಲ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ವಿಚ್ ಇಸ್ ಡಿಸ್ಕಸ್ಡ್ ಈವನ್ ಟು ದಿಸ್ ಡೇ. ಇವತ್ತಿಗೂ ಸಹ ಚರ್ಚೆಯಲ್ಲಿರುವಂತಹ ಒಂದು ವಿಚಾರ ಅಂದ್ರೆ ವಿಟೋ ಅಧಿಕಾರವನ್ನು ರದ್ದು ಮಾಡಬೇಕು. ನಿಮಗೆ ಗೊತ್ತಿದೆ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ 5 ಕಾಯಂ ದೇಶಗಳು ಹೊಂದಿರುವ ಒಂದು ಅಧಿಕಾರವನ್ನೇ ನಾವು ವಿಟೋ ಅಧಿಕಾರ ಅಂತ ಕರಿತೀವಿ. ಸೊ ಈ ವಿಟೋ ಅಧಿಕಾರ ಶೀತಲ ಸಮರಕ್ಕೆ ಇನ್ನೂ ಹೆಚ್ಚಿನ ಏನದು ಇಂಪ್ಯೂಟಸ್ ಕೊಡ್ತಾ ಇತ್ತು, ಆದ್ಯತೆ ಕೊಡ್ತಾ ಇತ್ತು. ಹಾಗಾಗಿ ವಿಟೋ ಅಧಿಕಾರವನ್ನು ರದ್ದು ಮಾಡಬೇಕು. ಅವ್ರಿಗೇನಕ್ಕೆ ಆ 5 ದೇಶಗಳಿಗೆ ಏಕೆ ವಿಶೇಷವಾದ ಅಧಿಕಾರ? ಅವರು ಅದನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ, ತಮ್ಮ ಬಣದ ಪರದ ದೇಶಗಳ ಪರವಾಗಿ ಬಳಸಿಕೊಳ್ತಾ ಇದ್ದಾರೆ, ಒಟ್ಟಾರೆ ಒಳಿತಿಗಾಗಿ ಬಳಸಿಕೊಳ್ತಾ ಇಲ್ಲ. ಹಾಗಾಗಿ ಅದನ್ನು ರದ್ದು ಮಾಡಿ ಅಂತ ಹೇಳಿಬಿಟ್ಟು ಹಲವೆಡೆ ಇವರು ಚರ್ಚೆ ಮಾಡಿದರು. ಇವತ್ತಿಗೂ ಆ ಚರ್ಚೆ ಮುಂದುವರೆದಿದೆ. ಇವತ್ತಿಗೂ ಭಾರತ ಏನ್ ಕೇಳ್ತಾ ಇದೆ? ವಿಟೋ ಅಧಿಕಾರವನ್ನು ವಿಸ್ತರಿಸಿ, ಹೆಚ್ಚು ದೇಶಗಳಿಗೆ ಕೊಡಿ, ನಮಗೂ ಕೊಡಿ, ಹೆಚ್ಚು ದೇಶಗಳಿಗೂ ಕೊಡಿ. ಆ 5 ದೇಶಗಳಿಗೆ ಏಕೆ? ಆಮೇಲೆ ನೆಲ್ಸನ್ ಮಂಡೇಲಾ ಬಿಡುಗಡೆ ಬಗ್ಗೆ. ಬಹುತೇಕ ಇವೆಲ್ಲ ತೃತೀಯ ಜಗತ್ತಿನ ದೇಶಗಳು, ವಸಾಹತು ಶಕ್ತಿಯಿಂದ, ವರ್ಣಭೇದ ನೀತಿಯಿಂದ ಬೆಸತ್ತಿದ್ದಂತಹ ದೇಶಗಳು. ಹಾಗಾಗಿ ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ನೀತಿಯ ವಿರುದ್ಧ ಹೋರಾಟ ಮಾಡ್ತಿದ್ದಂತಹ ನೆಲ್ಸನ್ ಮಂಡೇಲಾರನ್ನು ಬಿಡುಗಡೆ ಮಾಡಬೇಕು ಜೈಲಿನಿಂದ ಅಂತ ಹೇಳಿಬಿಟ್ಟು ದಕ್ಷಿಣ ಆಫ್ರಿಕಾದ ಬಿಳಿಯರ ಸರ್ಕಾರದ ಮೇಲೆ ನೆಲ್ಸನ್ ಮಂಡೇಲಾರ ಬಿಡುಗಡೆಯಾಗುವ ತನಕ ಎಲ್ಲಾ ಶೃಂಗಸಭೆಗಳಲ್ಲಿ ಒಮ್ಮತದ ನಿರ್ಣಯಗಳನ್ನು ಅಂಗೀಕರಿಸಿ ಚರ್ಚೆ ಮಾಡ್ತಾ ಇದ್ರು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಜನಾಂಗೀಯ ಭೇದ ಭಾವ ನಿವಾರಣೆ. ಈ ಕರಿಯ, ಬಿಳಿಯ ಅಥವಾ ಜನಾಂಗೀಯ ಭೇದ ಭಾವಗಳೇನಿದ್ದೋ ಆ ಭೇದ ಭಾವಗಳನ್ನು ಎಲ್ಲೆಡೆ ಕಡಿಮೆ ಮಾಡಬೇಕು, ಅದರಿಂದ ಉಂಟಾಗುವ ಸಂಘರ್ಷಗಳನ್ನು ಕಡಿಮೆ ಮಾಡಬೇಕು. ನಾನು ಸಿಂಹಳಯೇ, ನಾನು ತಮಿಳಿಯನ್ನು, ಇನ್ನೇನು ಈ ರೀತಿಯ ಒಂದು ಏನು ಶ್ರೀಲಂಕಾದಲ್ಲಿತ್ತು ಆ ರೀತಿಯ ಜನಾಂಗೀಯ ಭೇದ ಭಾವಗಳನ್ನು ಕಡಿಮೆ ಮಾಡಬೇಕು ಅಂತ ಇದು ಕರೆ ಕೊಡ್ತು. ಅಲ್ಲದೆ ಆರ್ಥಿಕ ಶೋಷಣೆಯ ನಿಲುಗಡೆ. ದೊಡ್ಡ ದೇಶಗಳು, ಶ್ರೀಮಂತ ದೇಶಗಳು, ಬಲಿಷ್ಠ ದೇಶಗಳು ಹಿಂದುಳಿದ ದೇಶಗಳನ್ನು ಆರ್ಥಿಕವಾಗಿ ಶೋಷಣೆ ಮಾಡ್ತಾ ಇದ್ದಾವೆ. ಅವುಗಳ ಮೇಲೆ ಹೆಚ್ಚಿನ ತೆರಿಗೆಯನ್ನು ವಿಧಿಸೋದು ಅಥವಾ ಅವುಗಳಿಗೆ ಯಾವುದೇ ವಸ್ತುಗಳನ್ನು ಕೊಡದೇ ಇರೋದು, ಹೀಗೆ ಆರ್ಥಿಕ ಶೋಷಣೆಯನ್ನು ಮಾಡ್ತಾ ಇದ್ದಾವೆ. ಅವುಗಳ ಸಂಪನ್ಮೂಲಗಳನ್ನು ಬರಿದು ಮಾಡ್ತಾ ಇದ್ದಾವೆ. ಹಾಗಾಗಿ ಆ ಆರ್ಥಿಕ ಶೋಷಣೆಯನ್ನು ನಿಲ್ಲಿಸಬೇಕು. ಶ್ರೀಮಂತ ದೇಶಗಳು ಬಡ ದೇಶಗಳ ಆರ್ಥಿಕ ಅಭಿವೃದ್ಧಿಗೆ ಸಹಕರಿಸಬೇಕು, ಶೋಷಣೆ ಮಾಡಬಾರದು.
ಅಂತ ಹೇಳಿಬಿಟ್ಟು ಕರೆ ಕೊಟ್ಟರು. ಮತ್ತು ಅಭಿವೃದ್ಧಿಶೀಲ ದೇಶಗಳಿಗೆ ಪೂರಕವಾದ ಅಂತಾರಾಷ್ಟ್ರೀಯ ವ್ಯಾಪಾರ. ಒಂದೇ ಒಂದು ಸೆಕೆಂಡ್. ಅಭಿವೃದ್ಧಿಶೀಲ ದೇಶಗಳಿಗೆ ಅಂದ್ರೆ ಹಿಂದುಳಿದ ದೇಶಗಳಿಗೆ ಅನುಕೂಲವಾಗುವಂತಹ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ನಾವು ಜಾರಿಗೆ ತರಬೇಕು. ಅವಾಗ ಗ್ಯಾಟ್ ಇತ್ತು, ಅನಂತರ 1995ರಲ್ಲಿ ಗ್ಯಾಟ್ WTO ಆಯಿತು. ಸೊ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಸರಳೀಕರಿಸಬೇಕು, ಸುಂಕಗಳನ್ನು ಕಡಿಮೆ ಮಾಡಬೇಕು, ತೆರಿಗೆಗಳನ್ನು ಕಡಿಮೆ ಮಾಡಬೇಕು. ಅದು ಹಿಂದುಳಿದ ದೇಶಗಳಿಗೆ ಒಳಿತಾಗಿರ್ಬೇಕು. ಅಮೆರಿಕಾಗೆ ಒಳ್ಳೇದು ಮಾಡೋದಲ್ಲ, ಚೀನಾಗೆ ಒಳ್ಳೇದು ಮಾಡೋದಲ್ಲ, ಅಥವಾ ರಷ್ಯಾಗೆ ಒಳ್ಳೇದು ಮಾಡೋದಲ್ಲ. ಹಿಂದುಳಿದ ದೇಶಗಳಿಗೆ ಒಳಿತಾಗಬೇಕು ಆ ವ್ಯಾಪಾರದಿಂದ ಅಂತ ಇವರು ಕೇಳ್ಕೊಂಡ್ರು. ಮತ್ತು ಆಫ್ರಿಕಾದ ಅಭಿವೃದ್ಧಿ, ವೆಲ್ ದಿಸ್ ಈಸ್ ಆಲ್ಸೋ ಎ ವೆರಿ ಇಂಪಾರ್ಟೆಂಟ್. ನೀವು ನಾನು ಪಟ್ಟಿ ಕಳಿಸ್ತೀನಿ ನೋಡಿ. ಈ ಅಲಿಪ್ತ ದೇಶಗಳ ಕೂಟದಲ್ಲಿ ಇರುವ ಬಹುತೇಕ ದೇಶಗಳು ಅಂದ್ರೆ ಆಫ್ರಿಕಾದ ದೇಶಗಳು, ಬಹುತೇಕ ಹಿಂದುಳಿದ ದೇಶಗಳು. ಇವತ್ತಿಗೂ ಸಹ ಆಫ್ರಿಕಾದ ದೇಶಗಳಲ್ಲಿ ಬಹುತೇಕ ದೇಶಗಳಲ್ಲಿ ತಿನ್ನೋಕೆ ಅನ್ನ ಇಲ್ಲ, ಜನ ಸಾಯ್ತಾ ಇದ್ದಾರೆ, ರಾಜಕೀಯ ಭದ್ರತೆ ಎನ್ನುವುದಿಲ್ಲ. ವಿಶ್ವಸಂಸ್ಥೆ ಈ ಒಂದು ದೇಶಗಳ ಒಂದು ಏನದು ಜನರ ಜೀವಕ್ಕಾಗಿ ಕೆಲಸ ಮಾಡ್ತಾ ಇದೆ, ಅವ್ರಿಗೆ ಆಹಾರ ಕೊಡ್ತಾ ಇದೆ, ವೈದ್ಯಕೀಯ ಸೌಲಭ್ಯ ಕೊಡ್ತಾ ಇದೆ. ಇಥಿಯೋಪಿಯಾ ಇರ್ಬೋದು, ಜಾಂಬಿಯಾ ಇರ್ಬೋದು, ಜಿಂಬಾಬ್ವೆ ಇರಬಹುದು, ಈಸ್ಟ್ ಆಫ್ರಿಕಾ ಇರ್ಬೋದು, ಬಹುತೇಕ ದೇಶಗಳು ತುಂಬ ಬಡ ದೇಶಗಳು. ಆ ಬಡ ದೇಶಗಳ ಅಭಿವೃದ್ಧಿಗೆ ಕೆಲಸವನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲ ಶೃಂಗಸಭೆಗಳಲ್ಲಿ ಚರ್ಚೆಯನ್ನು ಮಾಡಲಾಯಿತು. ಓಕೆ. ಆಮೇಲೆ ನವ ವಸಾಹತುಶಾಹಿಯ ವಿರೋಧ. ನಾನು ಆರಂಭದಲ್ಲಿಯೇ ಹೇಳಿದ್ದೆ, ನವ ವಸಾಹತುಶಾಹಿ ಹಳೆ ರೀತಿಯ ಬಂದು ಅಧಿಕಾರ ಮಾಡಿಕೊಂಡು ಸಂಪತ್ತನ್ನು ಲೂಟಿ ಮಾಡೋದಲ್ಲ. ಈ ಮಲ್ಟಿನ್ಯಾಷನಲ್ ಕಂಪನಿಗಳ ಮೂಲಕ, ಬಹುರಾಷ್ಟ್ರೀಯ ಕಂಪನಿಗಳ ಮೂಲಕ ಬಲಿಷ್ಠ ದೇಶಗಳು ಹಿಂದುಳಿದ ದೇಶಗಳಲ್ಲಿ ಬಂಡವಾಳವನ್ನು ಹೂಡಿ ಅಲ್ಲಿನ ಸಂಪತ್ತನ್ನು ಕೊಳ್ಳೆ ಹೊಡಿತಾ ಇರುವಂತಹ ಒಂದು ದಾರಿ ನೋಡಿ, ಅದನ್ನು ವಿರೋಧ ಮಾಡಿತ್ತು. ಆಮೇಲೆ ವಿಯೆಟ್ನಾಂ ಬಿಕ್ಕಟ್ಟು ನಿಮಗೆ ಗೊತ್ತೇ ಇದೆ. 55ರಿಂದ 70-75ರವರೆಗೆ ವಿಯೆಟ್ನಾಂ ಯುದ್ಧ ಎನ್ನುವುದೇನಾಯಿತು, ಅದನ್ನು ಎಲ್ಲ ಶೃಂಗಸಭೆಗಳಲ್ಲಿ ಈ ಅಲಿಪ್ತ ದೇಶಗಳು ಚರ್ಚೆ ಮಾಡ್ದೋ. ವಿಯೆಟ್ನಾಂ ಬಿಕ್ಕಟ್ಟನ್ನು ಪರಿಹರಿಸಬೇಕು, ಯುದ್ಧವನ್ನು ನಿಲುಗಡೆ ಮಾಡಬೇಕು, ಸಾವು ನೋವನ್ನು ತಡೆಯಬೇಕು ಅಂತ ಹೇಳಿಬಿಟ್ಟು ಅವು ಎಲ್ಲ ಕಡೆ ಚರ್ಚೆ ಮಾಡಿ ಮನವಿಯನ್ನು ಮಾಡ್ತಾನೆ ಹೋದವು. ಆಮೇಲೆ ಇವತ್ತಿಗೂ ಮುಂದುವರಿದ ಒಂದು ಸಮಸ್ಯೆ ಇದು ಚರ್ಚೆ ಮಾಡ್ತಾ ಇರೋದು ಅಂದ್ರೆ ಭಯೋತ್ಪಾದನೆ. ವೆಲ್, ಪ್ರಪಂಚದ ಮುಂದೆ ಇರುವಂತಹ ಮತ್ತೊಂದು ಬಹುದೊಡ್ಡ ಒಂದು ಸಮಸ್ಯೆ ಅಂದ್ರೆ ಭಯೋತ್ಪಾದನೆ. ಸೊ ಈ ಭಯೋತ್ಪಾದನೆಯ ಬಗ್ಗೆ ಇವತ್ತಿಗೂ ಸಹ ನ್ಯಾಮ್ನ ಶೃಂಗಸಭೆಗಳಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ, ಬಹುಶಃ ನಡೀತಾನೆ ಇರುತ್ತೆ ಅನಿಸುತ್ತೆ ಪರಿಸ್ಥಿತಿಯನ್ನು ನಾವು ನೋಡಿದರೆ. ಸೊ ಭಯೋತ್ಪಾದನೆಯನ್ನು ಹೇಗೆ ನಿಗ್ರಹಿಸಬೇಕು, ಸದಸ್ಯ ದೇಶಗಳು ಏನು ಕ್ರಮಗಳನ್ನು ಕೈಗೊಳ್ಳಬೇಕು, ಇದನ್ನೆಲ್ಲ ಅವರು ಚರ್ಚೆ ಮಾಡ್ತಾ ಇದ್ದಾರೆ. ಮತ್ತು ವರ್ಣಭೇದ, ನೂತನ ಜಾಗತಿಕ ಅರ್ಥವ್ಯವಸ್ಥೆಯ ಬಗ್ಗೆ, ನೂತನ ಜಾಗತಿಕ ಹೊಸ ಅರ್ಥವ್ಯವಸ್ಥೆ ಪ್ರಪಂಚದಲ್ಲಿ ಬರಬೇಕು. ಏಕೆಂದ್ರೆ ಬಹುತೇಕ ದೇಶಗಳು ಹಿಂದುಳಿದ ದೇಶಗಳು, ಎಲ್ಲವೂ ಅಮೆರಿಕ, ಸೋವಿಯತ್ ರಷ್ಯಾ ತರ ಇಲ್ಲ, ಯುರೋಪಿನ ದೇಶಗಳ ತರ ಇಲ್ಲ. ಬಹುತೇಕ ದೇಶಗಳು ಬಡ ದೇಶಗಳು. ಇವತ್ತು ನೀವು ಈ 120 ಅಲಿಪ್ತ ದೇಶಗಳು ಅಂತ ನೀವೇನು ಹೇಳ್ತೀರಾ, ಇವೆಲ್ಲವೂ ಹಿಂದುಳಿದ ದೇಶಗಳೇ, ಮುಂದುವರಿಯುತ್ತಿರುವ ದೇಶಗಳೇ. ನೋಡಿ, ಪ್ರಪಂಚದ ಭೂಪಟವನ್ನು ನೀವು ನೋಡಿದರೆ, ಪ್ರಪಂಚದ ಭೂಪಟದಲ್ಲಿ ದಕ್ಷಿಣಕ್ಕಿರುವ ದೇಶ, ಈ ಸಮಭಾಜಕ ವೃತ್ತ ಇದೆಯಲ್ವಾ, ಸಮಭಾಜಕ ವೃತ್ತದಿಂದ ದಕ್ಷಿಣಕ್ಕಿರುವ ದೇಶಗಳೆಲ್ಲ ಹಿಂದುಳಿದ ದೇಶಗಳು, ಅದೇನೋ ಗೊತ್ತಿಲ್ಲ. ಉತ್ತರಕ್ಕಿರುವ ದೇಶಗಳೆಲ್ಲ ಮುಂದುವರೆದ ದೇಶಗಳು, ದಕ್ಷಿಣಕ್ಕಿರುವ ದೇಶಗಳೆಲ್ಲ ಹಿಂದುಳಿದ ದೇಶಗಳು, ಎಕ್ಸೆಪ್ಟ್ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್. ಕೆಳಗಡೆ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಎರಡು ಬಿಟ್ಬಿಟ್ರೆ ಉಳಿದೆಲ್ಲಾ ದೇಶಗಳು ಬಡ ದೇಶಗಳೇ. ಲ್ಯಾಟಿನ್ ಅಮೆರಿಕಾದ ದೇಶಗಳಿರ್ಬೋದು, ಏಷ್ಯಾದ ದೇಶಗಳಿರ್ಬೋದು, ದಕ್ಷಿಣ ಆಫ್ರಿಕಾದ ದೇಶಗಳಿರ್ಬೋದು. ಸೊ ಜಾಗತಿಕ ಆರ್ಥಿಕ ವ್ಯವಸ್ಥೆ ಬದಲಾಗಬೇಕು ಅಂತ ಇವರು ಕರೆ ಕೊಟ್ಟರು. ಅದರ ಫಲವಾಗಿ ಏನದು ನ್ಯೂ ಗ್ಲೋಬಲ್ ಎಕನಾಮಿಕ್ ಸಿಸ್ಟಮ್ ಅಂತ, NIEO ನ್ಯೂ ಇಂಟರ್ನ್ಯಾಷನಲ್ ಎಕನಾಮಿಕ್ ಆರ್ಡರ್ ಅಂತ ಹೇಳಿಬಿಟ್ಟು ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ ಸ್ಥಾಪನೆಯಾಯಿತು. ಅದರ ಮೂಲಕ ಈ ಹಿಂದುಳಿದ ದೇಶಗಳ ಅಭಿವೃದ್ಧಿಗೆ
ಪ್ರಯತ್ನವನ್ನು ಮಾಡಬೇಕು ಅಂತ ವಿಶ್ವಸಂಸ್ಥೆ ಮುಂದೆ ಬಂತು. ಸೊ ಅದಕ್ಕಾಗಿ ಚರ್ಚೆ ಮಾಡಿದ ಒಂದು ಇದನ್ನು ನಾವು ಈ ಅಲಿಪ್ತ ಚಳುವಳಿಯಲ್ಲಿ ನಾವು ಕಾಣ್ತೇವೆ. ಅದಲ್ಲದೆ ವರ್ಣಭೇದ ನೀತಿಯ ವಿರುದ್ಧವಾಗಿ ಅವರು ಚರ್ಚೆ ಮಾಡಿರು, ಪ್ರಯತ್ನವನ್ನು ಮಾಡಿರು. ವಿಶ್ವಸಂಸ್ಥೆ ದಕ್ಷಿಣ ಆಫ್ರಿಕಾದ ಮೇಲೆ ಏನದು ಎಲ್ಲಾ ರೀತಿಯ ದಿಗ್ಬಂಧನಗಳನ್ನು, ಆರ್ಥಿಕ ದಿಗ್ಬಂಧನ, ರಾಜಕೀಯ ದಿಗ್ಬಂಧನ, ಕ್ರೀಡಾ ದಿಗ್ಬಂಧನ, ಎಲ್ಲಾ ರೀತಿಯ ದಿಗ್ಬಂಧನಗಳನ್ನು ಹೇರೋಕೆ ಇವು ಸಹಕಾರ ಮಾಡಿದ, ಇವು ಹಾಕದ. ಆಮೇಲೆ ಅಣ್ವಸ್ತ್ರ ಪರೀಕ್ಷೆ ಗೊತ್ತೇ ಇದೆ, ಅಣ್ವಸ್ತ್ರಗಳನ್ನು ಪರೀಕ್ಷೆ ಮಾಡಬಾರದು ಅಂತ ಹೇಳಿಬಿಟ್ಟು ಇವು ಪಟ್ಟು ಹಿಡಿದು ಅದರ ಫಲವಾಗಿ NPT ಇರ್ಬೋದು, CTBT ಇರ್ಬೋದು, ಹಲವಾರು ನಿಶಸ್ತ್ರೀಕರಣ ಒಪ್ಪಂದಗಳು ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ ಆದವು. ಆಮೇಲೆ ಪರಿಸರ ಸಂರಕ್ಷಣೆ ಇತ್ತೀಚಿನ ದಿನಗಳಲ್ಲಿ, ಅದರಲ್ಲಿಯೂ ಒಂದು 20-30 ವರ್ಷಗಳಿಂದ ನ್ಯಾಮ್ನಲ್ಲಿ ಪರಿಸರ ಸಂರಕ್ಷಣೆಯ ಬಗ್ಗೆ ಹೆಚ್ಚಿನ ಒಂದು ಮಾತುಕತೆ ಅನ್ನೋದು ನಡೀತಾ ಇದೆ. ಓಕೆ, ಸೊ ಪರಿಸರ ಸಂರಕ್ಷಣೆ ಇವತ್ತು ಪ್ರಪಂಚದ ಎಲ್ಲಾ ದೇಶಗಳ ಮುಂದೆ, ಪ್ರಪಂಚದ ಪ್ರತಿಯೊಬ್ಬನ ಮುಂದೆ ಇರುವಂತಹ ಬಹುದೊಡ್ಡ ಸಮಸ್ಯೆ ಏನು? ಪರಿಸರವನ್ನು ಸಂರಕ್ಷಣೆ ಮಾಡಬೇಕು, ಕಾಡನ್ನು ಕಡಿಬಾರ್ದು, ಮಲಿನ ಮಾಡಬಾರ್ದು ವ್ಯವಸ್ಥೆಯನ್ನು ಅಂತ. ಸೊ ಅದರ ಬಗ್ಗೆ ಚರ್ಚೆ ನಡೀತಾ ಇದೆ, ಮಾಡ್ತಿದ್ದು. ಆಮೇಲೆ ಸದಸ್ಯ ದೇಶಗಳ ನಡುವೆ ಮುಕ್ತ ವ್ಯಾಪಾರ ಸಂಬಂಧ, ಸದಸ್ಯ ದೇಶಗಳ ನಡುವೆ ವ್ಯಾಪಾರ ಸಂಬಂಧ ಮುಕ್ತವಾಗಿರಬೇಕು, ಸುಂಕಗಳು ಕಡಿಮೆ ಇರಬೇಕು, ಆಮೇಲೆ ರಿಸ್ಟ್ರಿಕ್ಷನ್ಸ್, ನಿಯಂತ್ರಣಗಳು ಜಾಸ್ತಿ ಇರಬಾರ್ದು, ವಸ್ತುಗಳು ಸರಾಗವಾಗಿ ಚಲಿಸೋಕೆ ಅವಕಾಶ ಇರಬೇಕು. ಇದನ್ನೆಲ್ಲ ಅವರು ಚರ್ಚೆ ಮಾಡಿಕೊಂಡ್ರು. ಮತ್ತು ಕೊನೆಯದಾಗಿ ದಕ್ಷಿಣ ಸಹಕಾರ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾನಾಗ್ಲೇ ಹೇಳಿದೆ ಉತ್ತರ ದಕ್ಷಿಣ ಅಂದ್ರೆ ಏನು ಅಂತ. ಉತ್ತರ ದೇಶಗಳು ಅಂದ್ರೆ ಮುಂದುವರೆದ ದೇಶಗಳು, ದಕ್ಷಿಣದ ದೇಶಗಳು ಅಂದ್ರೆ ಹಿಂದುಳಿದ ದೇಶಗಳು. ಅರ್ಥವಾಯ್ತಾ? ಉತ್ತರದ ದೇಶಗಳು ಅಂದ್ರೆ ಮುಂದುವರೆದ ದೇಶಗಳು, ಡೆವಲಪ್ಡ್ ಕಂಟ್ರೀಸ್. ದಕ್ಷಿಣದ ದೇಶಗಳು ಅಂದ್ರೆ ಹಿಂದುಳಿದ ದೇಶಗಳು, ಬಡ ದೇಶಗಳು. ಸೊ ನಾವು ಈ ನೂತನ ಜಾಗತಿಕ ಅರ್ಥವ್ಯವಸ್ಥೆಯ ಮೂಲಕ, ವಿಶ್ವಸಂಸ್ಥೆಯ ಮೂಲಕ ಈ ಬಡ ದೇಶಗಳು ಏನ್ ಕೇಳ್ದೋ, ಬಲಿಷ್ಠ ದೇಶಗಳು, ಶ್ರೀಮಂತ ದೇಶಗಳು, ಮುಂದುವರೆದ ದೇಶಗಳು, ಹಿಂದುಳಿದ ದೇಶಗಳ ಆರ್ಥಿಕಾಭಿವೃದ್ಧಿಗೆ ಸಹಾಯ ಮಾಡಬೇಕು ಅಂತ ಕೇಳ್ಕೊಂಡ. ಆದ್ರೆ ಅವ್ರ ಸಹಾಯ ಅಷ್ಟೊಂದು ಬರಲಿಲ್ಲ ನಮಗೆ, ಹಿಂದುಳಿದ ದೇಶಗಳಿಗೆ ಸಹಾಯ ಬರಲಿಲ್ಲ. ಬಂದ್ರೂ ಎಲ್ಲೋ ಕಡಿಮೆ, ಅವ್ರಿಗೆ ಲಾಭ ಮಾಡ್ಬೋದು ಅಲ್ಲಿ ಇನ್ವೆಸ್ಟ್ ಮಾಡೋರಷ್ಟೇ. ಆದ್ರಿಂದ ಈ ದಕ್ಷಿಣದ ದೇಶಗಳು, ಬಡ ದೇಶಗಳು ಅಥವಾ ಅಲಿಪ್ತ ದೇಶಗಳು ಮುಂದೆ ಬಂದು ತಮ್ಮದೇ ಆದಂತಹ ದಕ್ಷಿಣ ಸಹಕಾರವನ್ನು ಸ್ಥಾಪನೆ ಮಾಡಿಕೊಂಡು, ಸೌತ್ ಕೋಆಪರೇಷನ್ ಅಂತೀವಿ. ಅಂದ್ರೆ ದಕ್ಷಿಣದ ದೇಶಗಳೇ ದಕ್ಷಿಣದ ದೇಶಗಳಿಗೆ ಸಹಕಾರ ಮಾಡೋದು. ಈಗ ಭಾರತ ನೇಪಾಳಕ್ಕೆ ಸಹಾಯ ಮಾಡೋದು, ಭಾರತ ಬಾಂಗ್ಲಾದೇಶಕ್ಕೆ ಸಹಾಯ ಮಾಡೋದು, ಭಾರತ ಅಫ್ಘಾನಿಸ್ತಾನಕ್ಕೆ ಸಹಾಯ ಮಾಡೋದು. ಇದು ದಕ್ಷಿಣದ ದೇಶ, ಅದು ದಕ್ಷಿಣ ದೇಶ. ದಕ್ಷಿಣದ ದೇಶ ಅಂದ್ರೆ ಬಡ ದೇಶ ಅಂತ ಅರ್ಥ, ರೈಟ್? ಭೌಗೋಳಿಕವಾಗಿಯೂ ಅವು ದಕ್ಷಿಣದಲ್ಲಿಯೇ ಇದಾವೆ, ಬಿಡಿ, ಅದು ಬೇರೆ ವಿಚಾರ. ಸೊ ಈ ರೀತಿಯ ದಕ್ಷಿಣ ಸಹಕಾರ ಮತ್ತು ಇತರೆ ಹಲವಾರು ವಿಚಾರಗಳನ್ನು ಮತ್ತು ಆಯಾಯ ಕಾಲಕ್ಕೆ ಉಂಟಾದಂತಹ ಎಲ್ಲಾ ರಾಜಕೀಯ ಬಿಕ್ಕಟ್ಟುಗಳನ್ನು ಈ ಅಲಿಪ್ತ ಶೃಂಗಸಭೆಗಳಲ್ಲಿ ಚರ್ಚೆ ಮಾಡಲಾಯಿತು ಎನ್ನುವುದು ತುಂಬಾ ಪ್ರಮುಖವಾದಂತಹ ಒಂದು ವಿಚಾರ. ಸೊ ಇಂದಿನ ತರಗತಿಯಲ್ಲಿ ಈ ಒಂದು ಏನು ಅಲಿಪ್ತ ಚಳುವಳಿ ಎನ್ನುವುದು ಹೇಗೆ ಬೆಳೆಯಿತು ಮತ್ತು ಚರ್ಚಿತ ವಿಚಾರಗಳೇನು ಎನ್ನುವುದನ್ನು ನಾವು ಚರ್ಚೆ ಮಾಡಿದ್ದೇವೆ. ಉಳಿದಿದ್ದನ್ನು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ.